ಓಕೆ ಸರ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಿ ಕೆ ಬಟ್ಸ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಸರ್, ನಮಸ್ತೆ. ನಮಸ್ತೆ. ಎಸ್ ಸರ್, ಈಗ ಗೊತ್ತಿದೆ ಮಧ್ಯಪ್ರಾಚ್ಯದ ಈ ಒಂದು ಸಂಘರ್ಷದಿಂದಾಗಿ ವಾಣಿಜ್ಯ ಸಿಲಿಂಡರ್ಸ್ ಆಗಿರ್ಬೋದು ಮತ್ತೆ ಗೃಹ ಬಳಕೆಗೆ ಬೇಕಾಗಿರುವಂತಹ ಸಿಲಿಂಡರ್ಗಳಾಗಿರ್ಬೋದು ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಅಂತ ಸರ್? ಗೃಹ ಬಳಕೆಗೆ ಸಿಲಿಂಡರ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾನು 3 ದಿವಸ ಹಿಂದೆ ಬುಕ್ ಮಾಡಿದ್ದೆ, 2ನೇ ದಿವಸಕ್ಕೆ ಬಂದಿದೆ ನನಗೆ. ಓಕೆ, 2 ದಿವಸ. ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಶುರುವಿನಲ್ಲಿ ಸ್ವಲ್ಪ ಗಜಿಬಿಜಿ ಇದ್ದದ್ದು, ಸರ್ಕಾರ ಅದನ್ನು ಸಾರ್ಟ್ ಔಟ್ ಮಾಡಿದೆ. ಬಟ್ ತಿಂಗಳಿಗೆ 1 ಸಿಲಿಂಡರ್ ಅಂತ ಮಿನಿಮಮ್ ಮಾಡಿದ್ದಾರೆ. ಅಂದ್ರೆ 15 ದಿವಸಕ್ಕಂತ. ಬಟ್ ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈಗ ವಾಣಿಜ್ಯ ಸಿಲಿಂಡರ್ ಬಗ್ಗೆ ನಾವು ಮಾತಾಡ್ತಿದ್ರೆ ನೀವು ನೋಡಬಹುದು, ಈ ಸಣ್ಣ ಸಣ್ಣ ಹೋಟೆಲ್ಗಳಿಗೆ ತುಂಬಾ ಇದರಿಂದಾಗಿ ಪೆಟ್ಟಾಗಿದೆ. ತಿಂಡಿಗಳನ್ನು ಕಮ್ಮಿ ಮಾಡಿದ್ದಾರೆ, ಕೆಲವು ಹೋಟೆಲ್ನವರು ಬಂದ್ ಮಾಡಿದ್ದಾರೆ, ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ವಿಚಿತ್ರ ಏನಂದ್ರೆ, ಯಾವ ದೊಡ್ಡ ಹೋಟೆಲ್ ಆಗ್ಲಿ ದೊಡ್ಡ ಬಾರ್ಗಳಾಗಿ ಇದು ಬಂದ್ ಆಗ್ಲಿಲ್ಲ. ಅದೇ ಒಂದು ಚಿದಂಬರ ರಹಸ್ಯ. ಯಾಕೆ ಅಂತ ಹೇಳಿ ನಾನು ಮೊನ್ನೆ ಒಂದು ಹೋಟೆಲ್ ಮಾಲಕರ ಹತ್ರ ವಿಚಾರಿಸುವಾಗ ಅವ್ರು ಹೇಳಿದ್ರು, 1900 ರೂಪಾಯಿಗೆ ಸಿಗುವಂತ ವಾಣಿಜ್ಯ ಸಿಲಿಂಡರ್ಗಳು 4000 ರೂಪಾಯಿಗೆ ಕಾಳಸಂತೆಯಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಅವರಿಗೆ ಗ್ಯಾಸ್ ಏಜೆನ್ಸಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಇದು ಏನಾಗಿದೆ, ಈ ಮಧ್ಯಪ್ರಾಚ್ಯದ ಒಂದು ಯುದ್ಧದ ಸನ್ನಿವೇಶವನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ ಯಾರು, ನಮ್ಮ ಗ್ಯಾಸ್ ಏಜೆನ್ಸಿ ಅವರು. ಸೊ ಇದರಿಂದಾಗಿ ಸಣ್ಣ ಹೋಟೆಲ್ ಅವರಿಗೆ ಲಾಭ ಕಮ್ಮಿ, ಹಾಗಾಗಿ ಅವರಿಗೆ 4000-5000 ರೂಪಾಯಿ ಕೊಟ್ಟು ಕಾಳಸಂತೆಯಲ್ಲಿ ತಗೊಂಡು ಬರುವಂತ ಒಂದು ತಾಕತ್ತು ಇಲ್ಲ, ಮತ್ತೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೊಡ್ಡ ಹೋಟೆಲ್ ಅವರಿಗೆ ಏನ್ ಗೊತ್ತಾ, ಸ್ವಲ್ಪ ದಿವಸ ಲಾಸ್ ಆದ್ರೂ ಅದನ್ನ ಅವರು ಇನ್ನೊಂದು ದಿವಸ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಅದನ್ನು ಅಡ್ಜಸ್ಟ್ಮೆಂಟ್ ರೇಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತದೆ. ಸಣ್ಣ ಹೋಟ್ಲಲ್ಲಿ ಚಾ 15 ರೂಪಾಯಿ 20 ರೂಪಾಯಿ ಜನ ಕ್ವಶನ್ ಮಾಡ್ತಾರೆ. ದೊಡ್ಡ ಹೋಟ್ಲಲ್ಲಿ 200 ರೂಪಾಯಿದ ಬಿರಿಯಾನಿ 300 ರೂಪಾಯಿ ಆದ್ರೂ ಬಾಯಿ ಮುಚ್ಚಿಕೊಂಡು ತಿಕ್ಕ ಮುಚ್ಚಿಕೊಂಡು ಬರ್ತಾರೆ. ಯಾಕಂದ್ರೆ ನಾನು ಕೇಳಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ. ಸೊ ಈ ವಾಣಿಜ್ಯ ಸಿಲಿಂಡರ್ಗಳದ್ದು ಸಮಸ್ಯೆ ಆಗಿದ್ದು ಕೇವಲ ಬಡ ಹೋಟೆಲ್ ಮತ್ತು ಸಣ್ಣ ಸಣ್ಣ ಹೋಟೆಲ್ನವರಿಗೆ ಮಾತ್ರ ಅಲ್ಲದೆ ದೊಡ್ಡ ಹೋಟೆಲ್ನವರಿಗೆ ಎಲ್ಲೂ ಸಮಸ್ಯೆ ಆಗ್ಲಿಲ್ಲ. ಕೆಲವೊಂದು ಕ್ಯಾಟರಿಂಗ್ ಮಾಡ್ತಾ ಇರೋರಿಗೆ ಏನಾಗಿದೆ, ಈ ನಾನ್ ವೆಜ್ ಕ್ಯಾಟರಿಂಗ್ ನವರು ಮುಂಚೆಯೇ ಮಂಗಳೂರಲ್ಲಿ ಹೆಚ್ಚಿನ ಕಟ್ಟಿಗೆಯಲ್ಲಿ ಉಪಯೋಗ ಮಾಡ್ತಾ ಇದ್ರು. ಯಾಕಂದ್ರೆ ಕಟ್ಟಿಗೆಯಲ್ಲಿ ಬರುವ ಟೇಸ್ಟ್ ಬಿರಿಯಾನಿ, ಅದು ಕೆಲವು ನಾನ್ ವೆಜ್ ಐಟಮ್ ಇರ್ಬೋದು, ಕೆಲವು ಅನ್ನ ಸಾಂಬಾರ್ಗಳು ಇರ್ಬೋದು, ಈ ಗ್ಯಾಸ್ ಅಲ್ಲಿ ಇಲ್ಲ. ನೀವು ನೋಡ್ಬೋದು, ಇದೇ ದೋಸೆಯನ್ನು ನೀವು ಕಟ್ಟಿಗೆಯಲ್ಲಿ ಮಾಡಿದ್ರೆ ಅದರ ಟೇಸ್ಟೇ ಬೇರೆ, ಗ್ಯಾಸ್ ಅಲ್ಲಿ ಬರೆದ್ರೆ ಟೇಸ್ಟ್ ಬೇರೆ. ಕಟ್ಟಿಗೆಯಲ್ಲಿ ಉಪಯೋಗ ಮಾಡಿದಂತ ಒಂದು ಕ್ಯಾಟರಿಂಗ್ ಕಂಪನಿಯವರು ಅವರಿಗೆ ಏನು ತೊಂದರೆ ಆಗ್ಲಿಲ್ಲ. ಕೆಲವು ಈ ಗ್ಯಾಸ್ ಅಲ್ಲಿ ಮಾಡುವ ಐಟಮ್ಗಳನ್ನು ಮಾತ್ರ ಮೆನು ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಅವರು ಏನು ಹೆಚ್ಚಿನವರು ಅಂದ್ರೆ ಹಳೆ ಕ್ಯಾಟರಿಂಗ್ ನವರು, ಯಾಕಂದ್ರೆ ಅವರಿಗೆ ಸೌದೆ ಒಲೆ ಮಾಡುವಂತ ಜಾಗ ಇದ್ದವರು, ಹೊಸ ಬಿಲ್ಡಿಂಗ್ ನವರಿಗೆಲ್ಲ ಸಾಧ್ಯ ಇಲ್ಲ. ಕ್ಯಾಟರಿಂಗ್ ನವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆದ್ರೂ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ಈಗ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಹೋಟೆಲ್ಗಳು, ಅಂದ್ರೆ ಈ ಹೊಸ ಹೊಸ RCC ಬಿಲ್ಡಿಂಗ್ ಗಳಲ್ಲಿ ನೀವು ಕಟ್ಟಿಗೆ ಒಲೆಯಲ್ಲಿ ಮಾಡ್ಲಿಕ್ಕೆ ಪ್ರೊವಿಷನ್ ಇಲ್ಲ. ಹಾಗಂತೇಳಿ ಈಗ ಅಯೋಧ್ಯೆ ಅಂತ ಕೆಲವು ಹೋಟೆಲ್ಗಳಲ್ಲಿ ಮುಂಚಿನಲ್ಲೇ ಕೆಲವು ಐಟಮ್ ಸೌದೆಯನ್ನು ಉಪಯೋಗ ಮಾಡ್ತಾ ಇದ್ರು. ಸೊ ಅವರು ಎಲ್ಲೂ ಸೋತಿಲ್ಲ. ಕೆಲವು ಈ ಗ್ಯಾಸ್ ಅಲ್ಲಿ ಮಾಡುವ ಕೆಲವು ದೋಸೆ ಅಥವಾ ಎಣ್ಣೆ ತಿಂಡಿಗಳನ್ನು ಕಮ್ಮಿ ಮಾಡಿದ್ದಾರೆ ಅಂತ ಜನರಿಗೆ ತೊಂದರೆ ಆಗ್ಲಿಲ್ಲ. ಈಗ ಟೋಟಲ್ ಆಗಿ ಇದೊಂದು ಕಾಳಸಂತೆಯವರಿಗೆ ಹಣ ಮಾಡುವಂತ ಒಂದು ಸುವರ್ಣ ಅವಕಾಶ ಆಗಿದೆ. ಅದನ್ನು ಸರ್ಕಾರ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೇಕಿತ್ತು. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ.